ನಮ್ಮ ಶಾಸಕರ ಸನ್ಮಾನ್ಯ ಅಧ್ಯಕ್ಷರೇ, ಇದು ಒಳ್ಳೆ ಯೋಜನೆ. ಶಾಲಾ ಮಕ್ಕಳಿಗೆ ಲೈಬ್ರರಿಗೆ ಪುಸ್ತಕಗಳು ಸರ್ಕಾರದ ವತಿಯಿಂದ ಹೋಗೋದು ಕಡಿಮೆ, ಮತ್ತೆ ಯಾರೋ ದಾನಿಗಳು ಕೊಡೋದು, ಬೇರೆ NGOs ಕೊಡೋದು ನಾವು ನೋಡಿದ್ದೀವಿ. ನಾವ್ಯಾರು ಕೊಟ್ಟಿದ್ದಿಲ್ಲ. ಒಳ್ಳೆ ಯೋಜನೆ. ಆದರೆ ಸರ್ಕಾರ ಯಾಕೆ ಕಂಜೂಸ್ತನ ಮಾಡ್ತಾ ಇದೆ? ನಮ್ಗೆ ಕೊಟ್ಟಿರೋ 2 ಕೋಟಿ ಅಭಿವೃದ್ಧಿಗೆ ಕೊಟ್ಟಿರೋದು. ಅದನ್ನ ಇವಾಗ ಬಡ್ಜೆಟ್ ಅನೌನ್ಸ್ ಮಾಡುವಾಗ ನಮ್ಗೆ ಅಭಿಮಾನ ಇದೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ, ಪುಸ್ತಕದ ಬಗ್ಗೆ ಅಭಿಮಾನ ಇದೆ. ಅಭಿಮಾನ ಇದ್ದರೆ ಈ ಸರ್ಕಾರಕ್ಕೆ ಮತ್ತೆ ಸರ್ಕಾರ ಏನು ಪಾಪರ್ ಆಗಿಲ್ಲ ಅಂದ್ರೆ ಎಕ್ಸ್ಟ್ರಾ ಕೊಡ್ಲಿ, ಒಳ್ಳೇದಲ್ವಾ? ಅವಾಗ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ತೈತೆ. ಸರ್ಕಾರಕ್ಕೆ ಕಾಳಜಿ ಇದೆ, ಕನ್ನಡದ ಬಗ್ಗೆ ಪುಸ್ತಕದ ಬಗ್ಗೆ ಕಾಳಜಿ ಇದೆ. ಇಲ್ಲಾಂದ್ರೆ ಅದರಲ್ಲೇ ನೀವು ಉಜ್ಜಾಕ್ ಹೋದ್ರೆ ಅದ್ರ ಏನು ಕಾಳಜಿ ಅರ್ಥ ಆಗಲ್ಲ. ಈಗಾಗಲೇ ನಾವು ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ. 2 ಕೋಟಿಯಲ್ಲಿ ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ನಾವು. ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ. ಈಗ ಬೇಡ, ಸರ್ಕಾರದ ಕಾಳಜಿ ಇದೆ ಅಂತ ಅರ್ಥ ಆಗ್ಲಿ, ಜನಕ್ಕೂ ಅರ್ಥ ಆಗ್ಲಿ, ಸರ್ಕಾರಕ್ಕೂ ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರ್ಲಿ ಅಂತ ಕೊಡ್ತಾ ಇದ್ದೀನಿ. ಬೇಡ ಅಂದ್ರೆ ಬೇಡ, ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ, ನಮ್ಮ ಬಡ್ಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ ಅರಿವು ಕೇಂದ್ರ ನಡೆಸ್ತೀವಿ, ಗ್ರಾಮೀಣ ಮಟ್ಟದಲ್ಲಿ ಲೈಬ್ರರಿ ನಡೆಸ್ತೀವಿ. ಚರ್ಚೆ ಬೇಡ. ಮನವಿ ಎಲ್ಲ ಶಾಸಕರಲ್ಲೂ ವೈಯಕ್ತಿಕವಾಗೂ ಕೂಡ ನಮ್ಮ ಜವಾಬ್ದಾರಿ ಕೂಡ ಇರ್ತದೆ. ವೈಯಕ್ತಿಕವಾಗೂ ಕೊಟ್ಟು ಅರಿವು ಕೇಂದ್ರಗಳಿಗೆ ಕೊಟ್ರೆ ಆಗುತ್ತೆ ಅಂತ. ಈಗ ಪ್ರತಿಪಕ್ಷ ನಾಯಕರೇ, ಸರ್ಕಾರದಿಂದ ಏನ್ ಕೊಡಬೇಕು, ಒಂದು ಸಮಾಜದ ಜವಾಬ್ದಾರಿ ಇರ್ತದೆ. ನೀವು ಸಲಹೆ ಕೊಟ್ಟಿದ್ದೀರಿ, ನಮ್ಮ ಅರಿವು ಕೇಂದ್ರಗಳಿಗೆ ಲಾಭ ಆಗುತ್ತೆ ಅಂತ ಅಷ್ಟೇ. ನೀವು ಸಲಹೆ ಕೊಟ್ಟಿದ್ದೀರಿ, ಸರ್ಕಾರ ಹೇಳ್ತದೆ. ಅದು ನಾನು ಕೇಳುವಂತದ್ದು, ಶಾಸಕರ ನಿಧಿಯಿಂದ ಪುಸ್ತಕದ ಕೊಡ್ಲಿಕ್ಕೆ ಏನಿಷ್ಟು ಬೇಸರ? ಬರೀ ಸರ್ಕಾರ ಮಾತ್ರ ಕಾಳಜಿ ವಹಿಸಬೇಕಾ? ನೀವು ಶಾಸಕರಿಗೆ ಕಾಳಜಿ ವಹಿಸಿ ಹಾಕಿ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಕೊಡ್ಬೋದು. ನೀವು ಬರೀ ಒಂದು ಕಾಂಕ್ರೀಟ್ ಲೈಟ್ ಪೈಪ್ ಹಾಕುವ ಬದಲು 2 ಲಕ್ಷ ರೂಪಾಯಿ ನಿಮ್ಮ ಶಾಸಕರಿಂದ ಕೊಟ್ರೆ ನಿಮ್ಗೆ ಏನ್ ಲಾಸ್ ಆಗ್ತದೆ? ಅದೆಷ್ಟು ಬೇಜಾರಿಲ್ಲ, ಬೇಜಾರಿಲ್ಲ. ನಾವು ನಮ್ಮ ಅಭಿವೃದ್ಧಿ ಹಣ ಇರ್ತದಲ್ಲ, ಕಾರ್ಪೊರೇಷನ್ ಕೊಡೋ ಅಭಿವೃದ್ಧಿ ಅಲ್ಲ, ಪುಸ್ತಕ ಕೊಡೋದು. ದುಡ್ಡು ಕೊಟ್ಟಿದ್ದೀನಿ ನಾನು. 5 ಕೋಟಿ ರೋಡ್ ಮಾಡೋ ದುಡ್ಡನ್ನ ನಾನು ಶಾಲೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅದರದಲ್ಲ ಪ್ರಶ್ನೆ. ಇಲ್ಲಿ ಶಾಸಕರ ನಿಧಿ ಅಂತ ಮೊದಲೇ ನೀವು ಡೈರೆಕ್ಷನ್ ಕೊಟ್ಬಿಟ್ಟಿದ್ದೀರಾ. ಒಂದೇ ನಿಮಿಷ ಅಲ್ಲಲ್ಲ, ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ, ನೀವೇ ಆದೇಶನೂ ಮಾಡ್ಬಿಟ್ಟಿದ್ದೀರಾ. ಅದನ್ನ ಪರಿವರ್ತನೆ ಯಾಕೆ ಮಾಡ್ತೀರಾ? ಅದ್ರ ಪಾಡಿಗೆ ಅದಿರ್ಲಿ, ಕೊಡಿ ಎಕ್ಸ್ಟ್ರಾ. ಹೆಂಗು ಬಡ್ಜೆಟ್ ಅನೌನ್ಸ್ ಮಾಡ್ತಾ ಇದ್ದಾರೆ, ಕೊಡಿ. ಸಜೆಷನ್ ಅಷ್ಟೇ, ನಾವೇನ್ ಕನ್ಫ್ಯೂಸ್ ಮಾಡಲ್ಲ. ನೀವು 2 ಲಕ್ಷ ಹೇಳಿದ್ದೀರಾ, 4 ಲಕ್ಷ ಮಾಡಿ. 4 ಲಕ್ಷ ಮಾಡಿ. ಎಲ್ಲ ಶಾಸಕರಿಗೆ ಹೇಳುದು ಇಷ್ಟೇ, ಇದೊಂದು ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ನಿಮ್ಮ ಶಾಸಕರಿಂದ ತೆಗೆದು ಕೊಡಿ ಅಂತ ಹೇಳಲಿಕ್ಕೆ ಬಯಸಿ.